ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಫಸ್ಟ್ ವಿಡಿಯೋ ಕಾರು ಮತ್ತು ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ ಎಲ್ಲ ಮಾಡಿದ್ವಿ ನಮ್ಮ ಚಾನಲಲ್ಲಿ. ಅದಾದಮೇಲೆ ಇದು ಬಸ್ಸು ಮತ್ತು ಲಾರಿ ಹೆಂಗೆ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಗೇರು, ಕ್ಲಚ್ಚು, ಆಪ್ರೇಟು ಹಿಂಗೆ ಮಾಡಬೇಕು ಅಂತ ಪ್ರತಿಯೊಂದನ್ನು ಜಡ್ಜ್ಮೆಂಟಿಂದ ಹಿಡಿದು ಪ್ರತಿಯೊಂದು ಪಾರ್ಟ್ 1 ಹೇಳಿದ್ದೆ. ಪಾರ್ಟ್ 2 ಅಲ್ಲಿ ರಿವರ್ಸ್ ಹೆಂಗೆ ತಕ್ಕೋಬೇಕು, ಮತ್ತು ನಾವು ಸ್ಟೇರಿಂಗ್ ಕಂಟ್ರೋಲ್ ಹೆಂಗೆ ತಕ್ಕೋಬೇಕು, ಮತ್ತು ಸಿಂಗಲ್ ರೋಡಲ್ಲಿ ಹೆಂಗೆ ಓಡಿಸ್ಬೇಕು, ಟ್ರಾಫಿಕಲ್ಲಿ ಹೆಂಗೆ ಓಡಿಸ್ಬೇಕು, ಇವನ್ನೆಲ್ಲ ಹೇಳಿದ್ದೆ. ಇವೆಲ್ಲ ತಿಳ್ಕೊಂಡಿದ್ದಾದ್ಮೇಲೆ ಇದು ಪಾರ್ಟ್ 3 ವಿಡಿಯೋ. ಪಾರ್ಟ್ 1 ಆಯಿತು, ಪಾರ್ಟ್ 2 ಆಯಿತು, ಇದು ಪಾರ್ಟ್ 3. ಈ ವಿಷಯನ ಇಲ್ಲಿ ಏನಕ್ಕಪ್ಪ ಹೇಳ್ತಿದ್ದೀನಿ ಅಂದರೆ, ಆ ಪಾರ್ಟ್ 1 ಅಲ್ಲಿ ಆ ವಿಷಯನೇ ತಿಳ್ಕೊಬೇಕಿತ್ತು, ಪಾರ್ಟ್ 2 ಅಲ್ಲಿ ಆ ವಿಷಯನೇ ತಿಳ್ಕೊಬೇಕಿತ್ತು, ಈ ಪಾರ್ಟಲ್ಲಿ ಇದು ತಿಳ್ಕೊಳ್ಳೇಬೇಕು. ಫಸ್ಟ್ ಅವು ತಿಳ್ಕೊಂಡಿದ್ದಾದ್ಮೇಲೆ ಇದು ತಿಳ್ಕೊಬೇಕು. ಯಾಕಂದರೆ ಅವು ತಿಳ್ಕೊಂಡ್ಮೇಲೆ ಇದು ತಿಳ್ಕೊಂಡ್ರೇ ಅರ್ಥ ಆಗೋದು. ಅದರಿಂದಾಗಿ ನಾನು ಅವನ್ನ ಮುಂಚೆ ಹೇಳಿ ಅದಾದಮೇಲೆ ಇದು ಈಗ ಹೇಳ್ತಾ ಇದ್ದೀನಿ. ನಾವು ಈಗ ಘಾಟು ಹತ್ಸಬೇಕಾದ್ರೆ ಮತ್ತು ಇಳಿಸಬೇಕಾದ್ರೆ ನಾವು ಯಾವ ರೀತಿ ಹೆಂಗೆ ಆಪ್ರೇಟ್ ಮಾಡೋದು, ಒಂದು ಲಾರಿನೇ ಆಗಿರಲಿ, ಒಂದು ಬಸ್ನೇ ಆಗಿರಲಿ, ಏನೇ ಆಗಿರಲಿ. ಆದರೆ ಇದು ಲೋಡ್ ಗಾಡಿಗಳಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕಾಗುತ್ತೆ. ಸೊ ಅದರಿಂದಾಗಿ ಈ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಗಾಡಿ ಈಗ ಹತ್ಸಿ ನಿಲ್ಸಿರ್ತೀವಲ್ಲ, ಮತ್ತೆ ಅದು ಹಿಂಗೆ ಮೂವ್ ಮಾಡಬೇಕಾದ್ರೆ ಸ್ವಲ್ಪ ಹಿಂಗೆ ಹಿಂದೆ ಬರುತ್ತೆ. ಆ ಹಿಂದೆ ಬರ್ದಿರೋ ಹಂಗೆ ನಿಲ್ಸಿರೋ ಥರನೇ ಹಂಗೆ ಮೂವ್ ಹೆಂಗೆ ಮಾಡಬೇಕು, ಮತ್ತು ಇಳಿಸಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಹೆಂಗೆ ಇಳಿಸ್ಬೇಕು ಅಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ. ನಾವು ಈ ಗೇರ್ ಸಿಸ್ಟಮ್ ನೋಡಬೇಕು ಅಂತ ಅಂದ್ಕೊಂಡ್ರೆ ನಾವು ಫಸ್ಟ್ ಪಾರ್ಟಲ್ಲಿ ಹೇಳಿದ್ವಿ, ಆದರೂ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಇದು ಗೇರು. ಇದರಲ್ಲಿ ಗೇರಲ್ಲಿ ಏನಂತ ಇರುತ್ತೆ ಅಂದರೆ, ಕೆಲವೊಂದು ಗಾಡಿಗಳಲ್ಲಿ ಸಿ ಗೇರ್ ಅಂತ ಇರುತ್ತೆ, 1ನೇ ಗೇರು. ಇನ್ನು ಕೆಲವೊಂದು ಗಾಡಿಗಳಲ್ಲಿ 1, 2, 3 ಅಂತ ಹಾಕಿರ್ತಾರೆ. ಅದು ಏನು ಅಂತ ಕೆಲವ್ರಿಗೆ ಅರ್ಥ ಆಗಲ್ಲ. ಮತ್ತು ಕೆಲವೊಂದು ಗಾಡಿಗಳಲ್ಲಿ ಡಬಲ್ ಗೇರ್ ಸಿಸ್ಟಮ್ ಇರುತ್ತೆ. ಈ ಕಡೆ ಒಂದು ಹೇಳಿದ್ರೆ ಈ ಕಡೆ ಬಂದು ಮತ್ತೆ ಅದರಲ್ಲಿ ಗೇರ್ಗಳು ಹಾಕಬೇಕು, ಆ ಥರನೂ ಇರುತ್ತೆ. ಮತ್ತು ರಿವರ್ಸಲ್ಲಿ ಡಬಲ್ ಗೇರ್ಗಳಿರ್ತವೆ. ಇವನ್ನೆಲ್ಲ ಒಂದೊಂದು ಗಾಡಿಯಲ್ಲಿ ಇರುತ್ತೆ. ಆದರೆ ನಾವು ಈಗ ಈ ಗಾಡಿ ಓಡಿಸ್ತಾ ಇದೀವಲ್ಲ, ಈ ಗೇರ್ ಸಿಸ್ಟಮಲ್ಲಿ 1ನೇ ಗೇರು 2, 3, 4, 5, 6, 7 ಅಂತ ಇರ್ತವೆ. ಆದರೆ ನಾವು ಫಸ್ಟ್ ಗೇರ್ನ ಎಕ್ಸ್ಟ್ರಾ ಗೇರಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅದು ಫಸ್ಟ್ ಅಂತ ಇರುತ್ತಲ್ಲ, ಅದು ಎಕ್ಸ್ಟ್ರಾ 2ರಿಂದ 1, 2, 3, 4, 5, 6 ಅಂತ ಅನ್ಕೋಬೇಕು. ಇದನ್ನ ಫಸ್ಟ್ ಪಾರ್ಟಲ್ಲಿ ನಾನು ಹೇಳಿದ್ದೆ, ಆದರೂ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಇದನ್ನ ನಾವು ತಿಳ್ಕೊಂಡಿದ್ದಾದ್ಮೇಲೆ ನಾವು ಈಗ ಘಾಟು ಹತ್ಸ್ತಾ ಇರ್ತೀವಿ ಅನ್ಕೊಳ್ಳಿ. ಈಗ ಎಕ್ಸ್ಟ್ರಾ ಗೇರು ಹಾಕೋ ಮೂಮೆಂಟ್ ಬಂತು, ನಾವು ಎಕ್ಸ್ಟ್ರಾ ಗೇರು ಹಾಕ್ತಾ ಇದ್ದೀವಿ ಅಂದರೆ ಗಾಡಿ ರನ್ನಿಂಗಲ್ಲಿ ಜಾಸ್ತಿ ಎಕ್ಸ್ಟ್ರಾ ಗೇರ್ ಹಾಕ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಕ್ಲಚ್ಗೆ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ. ಗಾಡಿನ ನಿಲ್ಲಿಸ್ಬಿಟ್ಟೆ ಎಕ್ಸ್ಟ್ರಾ ಗೇರ್ ಅನ್ನೋದು ಹಾಕಬೇಕಾದ್ರೆ ತುಂಬ ಉತ್ತಮ. ಎಕ್ಸ್ಟ್ರಾ ಗೇರು ಹಿಂಗೆ ಹಾಕಿ ಆ ಘಾಟ್ ಹತ್ತಿಲ್ಲ ಅನ್ನೋ ಮೂಮೆಂಟಲ್ಲಿ ಮಾತ್ರ ಎಕ್ಸ್ಟ್ರಾ ಗೇರ್ ಅನ್ನೋದು ಬಳಸಬೇಕು. ಅಷ್ಟು ಡಿಫಿಕಲ್ಟ್ ಇದೆ ಘಾಟು ಅನ್ನೋದು ಮಾತ್ರ ಎಕ್ಸ್ಟ್ರಾ ಗೇರನ್ನು ಬಳಸಬೇಕು. ಗಾಡಿ ಮೂವ್ ಮಾಡಬೇಕಾದ್ರೆ ಮಾತ್ರ ಬಳಸಬೇಕು. ಫಸ್ಟ್ ಗೇರು ಇಲ್ಲಾಂದರೆ ಸೆಕೆಂಡ್ ಗೇರಲ್ಲಿ ಘಾಟ್ ಹತ್ತುತ್ತೆ ಅಂದರೆ ಅದು ಹಂಗೆ ಹತ್ತಕ್ಕೆ ಬಿಟ್ಬಿಡ್ಬೇಕು. ಕೆಲವೊಂದು ಸರಿ ಏನಾಗುತ್ತೆ ಅಪ್ಪ ಅಂದರೆ, ಈಗ ಈ ಘಾಟ್ ಹತ್ತಾ ಇರ್ತೀವಿ, ಯಾರೋ ಒಬ್ಬರು ಸಡನ್ ಆಗಿ ಅಡ್ಡ ಬರ್ತಾರೆ, ಇಲ್ಲಾಂದರೆ ಮುಂದೆ ಹೋಗ್ತಾರೆ, ಗಾಡಿ ಸ್ಲೋ ಆಗಿಬಿಡುತ್ತೆ, ಅಲ್ಲೇ ನಿಂತ್ಕೊಬಿಡ್ತವೆ. ನಾವೇನು ಮಾಡ್ತೀವಿ, ಹತ್ತುತ್ತಾ ಇರೋ ಗಾಡಿ ಈಗ 1ನೇ ಗೇರು 2ನೇ ಗೇರಲ್ಲಿ ಹತ್ತಾ ಇರುತ್ತೆ, ನಾವು ನಿಲ್ಲಿಸ್ಬೇಕಾಗುತ್ತೆ. ನಮ್ಮ ಹಿಂದೆ ಇರೋರು ನಿಲ್ಲಿಸ್ತಾರೆ. ಸ್ವಲ್ಪ ಡಿಸ್ಟೆನ್ಸನ್ನು ಇಟ್ಕೊಂಡು ನಿಲ್ಲಿಸ್ಬೇಕು. ಬೈ ಮಿಸ್ಟೇಕ್ ಅವ್ರು ಹಿಂದೆ ಬಿಟ್ಟರು ಕೂಡ ನಮ್ಮ ಗಾಡಿಗೆ ಟಚ್ ಆಗಲ್ಲ. ಆ ರೀತಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನಾವು ನೋಡಿಕೊಂಡು ನಿಲ್ಸ್ಕೋಬೇಕಲ್ಲಿ. ಅವಾಗ ಗಾಡಿ ಒಂದೇ ಸಲ ಮೂವ್ ಮಾಡೋಕ್ಕೆ ನೋಡ್ತೀರಾ. ಈಗ ಫಸ್ಟ್ ಗೇರೋ ಸೆಕೆಂಡ್ ಗೇರೋ ಹಾಕ್ಬಿಟ್ಟು ಮಾಮೂಲಿ ನಾನು ಹೇಳಿದ್ನಲ್ಲ ಫಸ್ಟ್ ವಿಡಿಯೋದಲ್ಲಿ, ಆ ವಿಡಿಯೋದಲ್ಲಿ ಏನು ಹೇಳಿದೆ, ಎಕ್ಸ್ಟ್ರಾ ಗೇರ್ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ, 1ನೇ ಗೇರ್ ಹಾಕಿ ಲೆವೆಲ್ ರೋಡ್ ಇದ್ರೆ ಮೂವ್ ಮಾಡ್ಬೋದು ಅಂತ ಹೇಳಿದ್ದೆ. ಆದರೆ ಈಗ 1ನೇ ಗೇರ್ ಹಾಕಿ ಮೂವ್ ಮಾಡಿದ್ರೆ ಮೂವ್ ಆಗಲ್ಲ, ಆಫ್ ಆಗಿಬಿಡುತ್ತೆ ಗಾಡಿ. ಇಲ್ಲಾಂದರೆ ಹಿಂದೆ ಬಂದ್ಬಿಡುತ್ತೆ ಗಾಡಿ, ಇಲ್ಲಾಂದರೆ ಆಫ್ ಆಗೋದು. ತುಂಬ ಗಾಡಿಗಳು ಆಫ್ ಆಗ್ತವೆ. ಅವಾಗ ನಾವು ಏನು ಮಾಡಬೇಕು ಅಂದರೆ, ಕ್ಲಚ್ ಫುಲ್ಲು ತುಳಿದ್ಬಿಟ್ಟು ಎಕ್ಸ್ಟ್ರಾ ಗೇರ್ ಹಾಕಿ ಅರ್ಧಕ್ಕಿಂತ ಮೇಲೆ ಬಂದು ಮುಕ್ಕಾಲು ಕ್ಲಚ್ಗೆ ಬಂದರೆ, ನೀವು ಬ್ರೇಕ್ ಮೇಲೆ ಕಾಲು ಬಿಟ್ಟರು ಸಹ ಆ ಗಾಡಿ ಅನ್ನೋದು ಹಿಂದಿನೂ ಹೋಗಲ್ಲ, ಮುಂದೇನೂ ಹೋಗಲ್ಲ, ಅಲ್ಲೇ ಇರುತ್ತೆ. ಅದೇ ಲೆವೆಲ್ ಆಗಿರೋ ರೋಡಲ್ಲಾದರೆ ಮುಕ್ಕಾಲು ಕ್ಲಚ್ಗೆ ಬಂದರೆ ಮೂವ್ ಆಗುತ್ತೆ. ಆದರೆ ಘಾಟಲ್ಲಿ ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಅವಾಗ ನಾವು ಮುಕ್ಕಾಲು ಕ್ಲಚ್ಚಲ್ಲಿ ಇದ್ದಾಗ ಲೈಟಾಗಿ ಎಕ್ಸ್ಲೇಟರ್ ಕೊಡ್ತಾ ಆ ಸಿಚುವೇಶನ್ ಹೆಂಗೈತೆ ಅಂತ ನೋಡಿಕೊಂಡು ಆ ಸಿಚುವೇಶನ್ಗೆ ತಕ್ಕಂತೆ ಎಕ್ಸ್ಲೇಟರ್ ಕೊಡ್ತಾ
ಮುಕ್ಕಾಲು ಕ್ಲಚ್ಚಲ್ಲಿ 70-80% ಕ್ಲಚ್ ಇರುತ್ತಲ್ಲ, 90% ಕ್ಲಚ್ ತನಕ ಬರಬೇಕು, ಪೂರ್ತಿ ಬಿಡಬಾರ್ದು. ಅವಾಗ ಒಂದು ಮೋಷನ್ ತಗೊಂಡು ಪಿಕಪ್ ಯಾವಾಗ ತಗೊಂಡು ಹತ್ತೋದು ಸ್ಟಾರ್ಟ್ ಆಗುತ್ತೋ ಅವಾಗ ಪೂರ್ತಿ ಕ್ಲಚ್ ಬಿಡಬೇಕು. ಅವಾಗ ಜಾಸ್ತಿ ಎಕ್ಸ್ಲೇಟರ್ ಕೊಡಬೇಡ್ರಿ, ಅದು ನೋಡ್ಕೊಳ್ಳಿ, ಆ ಸಿಚುವೇಶನ್ಗೆ ತಕ್ಕಂತೆ ಲೈಟಾಗಿ ಎಕ್ಸ್ಲೇಟರ್ ಕೊಟ್ಕೊಂತ ಹೋದ್ರೆ ಡೀಸೆಲ್ಲು ಜಾಸ್ತಿ ಕುಡಿಯೋಲ್ಲ, ಹತ್ತುತ್ತಾ ಹೋಗುತ್ತೆ ಘಾಟು. ಈ ರೀತಿ ಮಾಡಿದ್ರೆ ಗಾಡಿ ಹಿಂದೇನೂ ಹೋಗಲ್ಲ ಮುಂದೇನೂ ಹೋಗಲ್ಲ. ಆ ಕ್ಲಚ್ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಕೊಡೋದನ್ನ ನೀವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಘಾಟುಗಳಲ್ಲಿ ಗಾಡಿ ಹಿಂದೆಗಡೆ ಗಾಡಿ ಟಚ್ ಮಾಡ್ತೀರಾ, ಅಲ್ಲಿ ನಿಂತಿರೋ ಹತ್ರನೇ ಗಾಡಿ ಮೂವ್ ಮಾಡೋ ಅಷ್ಟು ತಾಳ್ಮೆ ಮತ್ತೆ ಟೆಕ್ನಿಕ್ ಎಲ್ಲ ನಿಮಗೆ ಬರುತ್ತೆ. ಈ ವಿಷಯ ಎಲ್ಲ ತಿಳ್ಕೊಂಡ್ರಲ್ಲ, ಇದನ್ನ ನಾವು ಘಾಟು ಹತ್ಸಬೇಕಾದ್ರೆ ಮತ್ತೆ ಇಳಿಸಬೇಕಾದ್ರೇನು ಅಷ್ಟೇ, ಹೆವಿ ಘಾಟುಗಳಲ್ಲಿ ಎಕ್ಸ್ಟ್ರಾ ಗೇರ್ ಹಾಕಿ ಇಳಿಸ್ಬೇಕು. ಮತ್ತೆ 1-2 ಆ ತರ ಸಿಚುವೇಶನ್ ಬಂದಾಗ 1-2 ಅಂತ ಹಾಕೊಂಡು ಮೂವ್ ಮಾಡ್ಬೋದು. ಕೆಲವೊಂದು ಗಾಡಿಗಳಲ್ಲಿ ಸಿ ಗೇರ್ ಅಂತ ಇರುತ್ತೆ. ಸಿ ಅಂದ್ರೆ ಏನು ಗೊತ್ತಾ, ಈಗ ಬರೀ ಘಾಟೆ ಇರುತ್ತೆ, ಪದೇ ಒಂದು ಎಕ್ಸ್ಟ್ರಾ ಗೇರ್ ಹಾಕಿರ್ತೀರಿ. ಒಂದೊಂದ್ ಹತ್ರ ಒಂದನೇ ಗೇರ್ ಹಾಕ್ಬೇಕಾಗುತ್ತೆ, ಕೆಲವೊಂದ್ ಹತ್ರ 2ನೇ ಗೇರ್ ಹಾಕ್ಬೇಕಾಗಿರುತ್ತೆ. ಪದೇ ಗೇರ್ಗಳು ಹಾಕಕ್ಕಾಗಲ್ಲ. ಅದೇ ಮೌಂಟೈನ್ಗಳಲ್ಲೆಲ್ಲ ಓಡಾಡ್ತಾ ಇರ್ತವೆ ಅಂತ ಗಾಡಿಗಳು. ಅಂತ ಗಾಡಿಗಳಿಗೋಸ್ಕರನೇ ಸ್ಪೆಷಲ್ ಆಗಿ ರೆಡಿ ಮಾಡಿರೋ ಅಂತದ್ದು ಗೇರ್ ಸಿಸ್ಟಮ್ ಇರುತ್ತೆ. ಅದು ಸಿ ಗೇರ್ ಸಿಸ್ಟಮ್ ಅಂತಾರೆ. ಅದು ಟಿಪ್ಪರು ಅಂತ ಗಾಡಿಗಳಲ್ಲಿ ನಿಮ್ಗೆ ನೋಡೋದಿಕ್ಕೆ ಸಿಗುತ್ತೆ. ಅದನ್ನ ಸಿ ಗೇರ್ ಒಂದ್ಸಲಿ ಹಾಕಿ ಪದೇ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಗೇರಲ್ಲೇ ಹೋಗ್ತಾ ಇರ್ಬೋದು. ಸ್ನೇಹಿತರೆ, ನಾವು ಈಗ ಘಾಟು ಹತ್ತಿಸ್ತಾ ಇರ್ತೀವಲ್ಲ, ಅವಾಗ ನನಗೆ ಕೇಳೋ ಕ್ವಶನ್ಗಳು ಏನಂದ್ರೆ, ನಿಮ್ಮ ತಲೆಯಲ್ಲಿ ಬರ್ತಾ ಇರ್ತವೆ ಕ್ವಶನ್ಗಳು. ಈಗ ಘಾಟ್ ಹತ್ತಿಸ್ತಾ ಇರ್ತೀವಿ, ಈಗ ಎಕ್ಸ್ಟ್ರಾ ಗೇರು ಹಾಕಬೇಕಾದ್ರೆ ಗಾಡಿ ನಿಲ್ಸ್ಬಿಟ್ಟು ಹಾಕ್ಬೇಕು ಅಂತ ಹೇಳಿದೀರಾ. ಆದ್ರೆ ಈಗ ಎಕ್ಸ್ಟ್ರಾ ಗೇರ್ ಇಂದ 1ನೇ ಗೇರು 2ನೇ ಗೇರು 3ನೇ ಗೇರಿಗೆ ಬರ್ಬೇಕು ಅಂದ್ರೆ ನಿಲ್ಸ್ಬಿಟ್ಟೆ ಹಾಕ್ಬೇಕಾ ಅನ್ನೋ ಕ್ವಶನ್ ನಿಮ್ಗೆ ಡೌಟ್ ಏನಾದ್ರು ಇದ್ರೆ, ಆ ರೀತಿ ಏನಿಲ್ಲ, ನಿಲ್ಸಬೇಕಾಗಿಲ್ಲ. ಎಕ್ಸ್ಟ್ರಾದಿಂದ 1-2 ಶಿಫ್ಟ್ ಮಾಡಬೇಕಾದ್ರೆ ಏನು ನಿಲ್ಸೋ ಅವಶ್ಯಕತೆ ಇಲ್ಲ. ಆ ಘಾಟ್ ನೀವು ಹತ್ತುತ್ತಾ ಇರ್ತೀರಲ್ಲ, ಅದು ಸ್ವಲ್ಪ ಸ್ಲೋಪ್ ಆಗ್ತಾ ಹೋಗುತ್ತಲ್ಲ, ಮಾಮೂಲಿ ಲೆವೆಲ್ ಆಗ್ತಾ ಹೋಗುತ್ತಲ್ಲ, ಆ ಮೂಮೆಂಟ್ ನೀವು ಕೊಡ್ತಾ ಇರೋ ಎಕ್ಸ್ಲೇಟರ್ ಅಲ್ಲಿ ಇಂಜಿನ್ ಸೌಂಡ್ ಮಾಡುತ್ತೆ, ಗುಯ್ ಅಂತ ಇರೋದು ಗುಯ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಅವಾಗ ಗೇರ್ ಚೇಂಜ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ನಿಮ್ಮ ಗಾಡಿ ಇಂಜಿನ್ ನಿಮಗೆ ತಿಳಿಸುತ್ತೆ. ಅವಾಗ ನೀವು ಶಿಫ್ಟ್ ಮಾಡ್ಬೋದು, ಅದಕ್ಕೆ ನಿಲ್ಸೋ ಅವಶ್ಯಕತೆ ಏನು ಇಲ್ಲ. ಹಂಗೆ ಕಂಟಿನ್ಯೂ ಮಾಡ್ತಾ ಹಚ್ಕೊಂತ ಹೋಗ್ಬೋದು. ಮತ್ತೆ ಇಲ್ಲಿ ಕೆಲವರು ಸಿಂಗಲ್ ರೋಡಲ್ಲೆಲ್ಲ ಕೂಡ ಆಪೋಸಿಟ್ ಅಲ್ಲಿ ಬಂದು ಟರ್ನಿಂಗ್ ಅಲ್ಲಿ ಆಪೋಸಿಟ್ ಅಲ್ಲಿ ಬಂದು ಹಚ್ತಾರೆ. ಯಾಕೆ ಹಂಗ ಹಚ್ತಾರೆ ಅಂದ್ರೆ, ಇದು ನಾವು ಮಾಮೂಲಿ ಲೆವೆಲ್ ರೋಡಲ್ಲಾದ್ರೆ ನಮ್ಮ ಲೈನ್ ಅಲ್ಲಿ ಇದ್ಕೊಂಡು ಹತ್ಸಿದ್ರೆ ಹತ್ತುತ್ತೆ ಗಾಡಿ. ಇವು ಅರ್ಪಿನ್ ಬೆಂಡ್ ಅಂತಾರೆ, ಅದನ್ನ ಫುಲ್ ಟರ್ನಿಂಗ್ ಇರುತ್ತಲ್ಲ, ಅರ್ಪಿನ್ ಬೆಂಡ್ ಅಂತಾರೆ. ಇಳಿಸಬೇಕಾದ್ರೇನು ಅಷ್ಟೇ, ಹತ್ಸಬೇಕಾದ್ರೇನು ಅಷ್ಟೇ. ನಾವು ಇಳಿಸಬೇಕಾದ್ರೆ ನಮ್ಮ ಲೈನ್ ಅಲ್ಲಿ ಇದ್ಕೊಂಡು ಇಳಿಸ್ಬೋದು, ಲಾಂಗ್ ಅಲ್ಲಿ ಕಟ್ ಆಗುತ್ತೆ ಗಾಡಿ. ಆದ್ರೆ ಈ ಕಡೆಯಿಂದ ನಾವು ಯಾವಾಗ ಈ ಕಡೆಯಿಂದ ತಿರ್ಕೊಂತೀವಲ್ಲ, ಈ ಕಡೆಯಿಂದ ತಿರ್ಕೋಬೇಕಾದ್ರೆ ಅದು ಒಂದೇ ಸರಿ ಸೀದಾ ಹೋಗಿ ಹಚ್ಚಕ್ ಹೋದ್ರೆ ಗಾಡಿ ಹತ್ತಲ್ಲ, ಅಲ್ಲೇ ನಿಂತ್ಕೊಬಿಡುತ್ತೆ, ಇಲ್ಲಾಂದ್ರೆ ಆಫ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಅದು ಅರ್ಪಿನ್ ಬೆಂಡ್ ಇರೋದ್ರಿಂದ ಗಾಡಿ ಕೆಳಗಡೆ ಬ್ಯಾಕ್ ಸೈಡ್ ಹಿಂದೆಗಡೆ ಇರುತ್ತಲ್ಲ ಬಂಪರು, ಇಲ್ಲಾಂದ್ರೆ ಏನಾದ್ರು ಇದಿದ್ರೆ ಅದು ಸ್ಟೆಪ್ನಿ ಹತ್ರ ಇರುತ್ತಲ್ಲ, ಅದು ಕೆಳಕ್ಕೆ ನೆಲಕ್ಕೆ ಟಚ್ ಆಗುತ್ತೆ. ಅದರಿಂದಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಸ್ಮೂತ್ ಆಗಿ ಗಾಡಿ ಹತ್ತೋ ತರ ಈ ಕಡೆ ಫುಲ್ ಆಪೋಸಿಟ್ ಅಲ್ಲಿ ಬಂದು ಹತ್ತಿದ್ರೆ ಅದು ಆರನ್ ನೋಡ್ಕೊಂತ ಹತ್ಬೇಕು. ಆ ಕಡೆ ಬರ್ತಾ ಇರೋ ಗಾಡಿಗಳಿಗೆ ನಮ್ಗೆ ಸಿಗ್ನಲ್ ಕೊಟ್ಟಂಗೆ, ಅದು ಆರನ್ ನೋಡಿದ್ರೆ ಆರನ್ ನೋಡ್ಕೊಂತಾನೆ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಕಡೆ ಗಾಡಿ ಬರ್ತೈತೆ ಆಪೋಸಿಟ್ ಅಲ್ಲಿ, ನಾವು ನಿಲ್ಸ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ಕಡೆ ಬರೋರು ನಿಲ್ಸ್ಕೊಂತಾರೆ. ಕೆಲವರು ಕಾರ್ ಅವರೆಲ್ಲ ಏನ್ ಮಾಡ್ತಾರೆ, ಹಂಗೆ ನುಗ್ಗುತ್ತಾ ಇರ್ತಾರೆ. ಅಂತವ್ರಿಂದನೂ ಸ್ವಲ್ಪ ತೊಂದರೆ. ಅದನ್ನ ಸ್ವಲ್ಪ ನೋಡ್ಕೊಂಡು ಓಡಿಸ್ಕೊಳ್ಳಿ. ಘಾಟುಗಳಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅನ್ನೋದು ಇದರಿಂದಾನೆ. ಫುಲ್ ಲಾಂಗ್ ಅಲ್ಲಿ ಟರ್ನ್ ಮಾಡ್ಕೊಂಡು ಹತ್ತಿದ್ರೆ ಹತ್ತುತ್ತೆ. ಕೆಲವೊಂದ್ ಕಡೆ ಎಲ್ಲ ಘಾಟುಗಳಲ್ಲಿ ರಿವರ್ಸ್ ತೆಗೆದು ಕಟ್ ಮಾಡ್ಬೇಕಾ ಅಂತ ಸಿಚುವೇಶನ್ ಇರುತ್ತೆ. ನೀವು ಅಂತ ಹತ್ರ ನಾವು ರಿವರ್ಸ್ ತೆಗಿಬೇಕು ಅಂದ್ರೆ, ಅದು ಗಾಡಿಯಲ್ಲಿ ಏನಾದ್ರು ತುಂಬಾ ಲೋಡ್ ಇದ್ರೆ ಅದು ರಿವರ್ಸ್ ಹೋಗಬೇಕಾದ್ರೆ 6 ವೀಲ್ ಆದ್ರೆ ಈಸಿಯಾಗಿ ಹೋಗ್ತವೆ. ಕೆಲವೊಂದು 6 ವೀಲು ಜಾಸ್ತಿ ಲೋಡ್ ಇದ್ರೆ ಏನಾಗುತ್ತೆ, ಕಲ್ಲಿಟ್ಟಿ ರಿವರ್ಸ್ ತೆಗಿಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಅದು ಸ್ವಲ್ಪ ಹಿಂದೆ ಹೋಗುತ್ತೆ. ಆ ಸ್ವಲ್ಪದಲ್ಲೇ ನಾವು ಕಲ್ಲಿಟ್ಟಿ ಹಿಂದೆ ತಕ್ಕೋಬೇಕು. ಅದಾದ್ಮೇಲೆ ನಾವು ಟರ್ನ್ ಮಾಡಕ್ ಆಗುತ್ತೆ ಅಂದಾಗ ಕಲ್ಲು ತೆಗೆದ್ಬಿಟ್ಟು ನಾವು ಟರ್ನ್ ಮಾಡ್ಕೋಬೇಕು. ಅಂತ ಟೈಮಲ್ಲಿ ನಮ್ಮ ಜೊತೆ ಯಾರಾದ್ರೂ ಒಬ್ರು ಇರಬೇಕು, ಇಲ್ಲಾಂದ್ರೆ ಅಲ್ಲಿ ಯಾರಾದ್ರೂ ಸಹಾಯ ತಗೋಬೇಕಾಗುತ್ತೆ. ಕೆಲವೊಂದ್ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ, ಈಗ 10 ವೀಲು ಮೇಲೆ ಯಾವ ವೇಲೆ ಆಗಿರ್ಲಿ, 10 ವೀಲ್ ಮೇಲೆ
ಅವು ಏನಾಗುತ್ತೆ ಅಂದ್ರೆ ಅವು ಚಕ್ರ ಒಂದಕ್ಕೂ ಈ ಪಕ್ಕದಲ್ಲೇ ಇರ್ತಾವಲ್ಲ, ಒಂದು ಚಕ್ರ ಹಿಂಗೆ ಸ್ಲಿಪ್ ಆಗುತ್ತೆ. ನಾವು ಇಂಜಿನ್ ಇಂದ ಆಕ್ಸೆಲ್ ಕನೆಕ್ಷನ್ ಇರುತ್ತಲ್ಲ ಹೌಸಿಂಗ್ ಇಂದ, ಅದು ಏನಾಗುತ್ತೆ ಸ್ಲಿಪ್ ಆಗುತ್ತೆ, ಅದು ರಿವರ್ಸ್ ಹೋಗಲ್ಲ. ಅಂತ ಟೈಮಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಸ್ವಲ್ಪ ಮಿಸ್ ಆದ್ರೂ ಕೂಡ ಮುಂದೆ ಏನಾದ್ರು ಹಳ್ಳ ಇದ್ರೆ ಘಾಟ್ ಇಳಿಸಬೇಕಾದ್ರೆ ಹಳ್ಳದೊಳಗಡೆ ಹೋಗ್ಬಿಡುತ್ತೆ ಗಾಡಿ. ಅದರಿಂದಾಗಿ ಅಂತ ಗಾಡಿಗಳು ಅಂತ ಘಾಟಲ್ಲಿ ರೋಡಲ್ಲಿ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಜೊತೆಯಲ್ಲಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಯಾರಾದ್ರೂ ಅಲ್ಲಿ ಪಕ್ಕದಲ್ಲಿರೋ ಡ್ರೈವರ್ ಸಹಾಯನ ತಕ್ಕೋಬಹುದು. ಅಲ್ಲಿ ರಿವರ್ಸ್ ತೆಗಿಲೇಬೇಕು ಅನ್ನೋ ಸಿಚುವೇಶನ್ ಅಲ್ಲಿ ಪಕ್ಕ ಆದಷ್ಟು ಲಾಂಗ್ ಅಲ್ಲಿ ಕಟ್ ಮಾಡ್ಕೊಂತ ನಿಧಾನಕ್ಕೆ ನೋಡ್ಕೊಂತ ಕಟ್ ಮಾಡ್ಬೇಕು. ರಿವರ್ಸ್ ತೆಗಿಬೇಕಾದ್ರೆ ಅವು ಸ್ಲಿಪ್ ಆಗ್ತವೆ, ಅಲ್ಲೇ ಟೈರ್ಗಳು ಅಲ್ಲೆಲ್ಲ ತಿರುಗ್ತವೆ. ಅಂತ ರೋಡ್ಗಳಲ್ಲಿ ಹೋಗ್ಬೇಕಾದ್ರೇನು ಆದಷ್ಟು ಈಗ ಕೆಲವೊಂದು ಡ್ರೈವರ್ಗಳೆಲ್ಲ ತುಂಬಾ ಲೋಡ್ ಹಾಕೊಂತ ಹೋಗ್ತಾರಲ್ಲ, ಸ್ವಲ್ಪ ಕಮ್ಮಿ ಲೋಡ್ ಹಾಕೊಂಡು ಹೋದ್ರೆ ಅವು ಅಂತ ಟೈಮಲ್ಲಿ ಯೂಸ್ ಆಗುತ್ತೆ. ಅದರಿಂದಾಗಿ ಡ್ರೈವರ್ಗಳು ಯಾವ್ದಾದ್ರು ರೂಟ್ ಹೋಗ್ಬೇಕು, ಒಂದು ಲೋಡ್ ಮಾಡ್ಕೊಂಡು ಹೋಗೋದು, ಯಾವ್ದಾದ್ರು ಒಂದು ರೂಟ್ ಪ್ಲಾನ್ ಮಾಡ್ಬೇಕಾದ್ರೆ ಜಾಸ್ತಿ ಲೋಡ್ ತಗೊಂಡು ಹೋಗೋದು ಮಾಡಬಾರ್ದು. ಅದು ರೂಟ್ ಪ್ಲಾನಿಂಗ್ ಅಂತಾರೆ. ಅದನ್ನೆಲ್ಲ ಯೋಚನೆ ಮಾಡಿ ತುಂಬಬೇಕು. ನಾವೇನಾದ್ರು ಲೋಡಿಂಗ್ ಆಗಿರ್ಲಿ ಏನೇ ಆಗಿರ್ಲಿ, ಇದು ಟ್ರಕ್ ಇಂಥವಕ್ಕೆ ಬಂದ್ರೆ ಬಸ್ಸಲ್ಲಿ ಆ ಥರ ಏನು ಇರಲ್ಲ. ಅವರು ಅದರಲ್ಲೂ ಅಷ್ಟೇ ತುಂಬಾ ಜಾಸ್ತಿ ಜನ ಅದು ಇದು ಇದ್ದಾಗ ಸ್ವಲ್ಪ ನೋಡ್ಕೊಂಡು ಟರ್ನ್ ಮಾಡಿದ್ರೆ ಅದು ಈಸಿಯಾಗಿ ಕಟ್ಟಬಹುದು. ಆದರೆ ಈ ಲಾರಿಗಳಲ್ಲಿ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಮತ್ತೆ ಕಾರುಗಳು ಅಂತದ್ರಲ್ಲೆಲ್ಲ ಕೂಡ ಅದೇನು ಅಷ್ಟೊಂದು ಈ ಹಿಂಸೆ ಆಗಲ್ಲ, ಲೆಂತ್ ಇರಲ್ಲ, ಅಲ್ಲಲ್ಲೇ ಇದು ಹತ್ತತ್ರನೇ ಇರ್ತಾವೆ. ಇಲ್ಲಿ ಆರಾಮಾಗಿ ಟರ್ನ್ ಆಗುತ್ತೆ, ಇಲ್ಲಿ ಹತ್ಬೇಕಾದ್ರೂ ಆರಾಮಾಗಿ ಹತ್ಬಿಡುತ್ತೆ ಟೂ ವೀಲರು, ಕಾರು ಇವೆಲ್ಲ. ಆದರೆ ಇವು ಲಾರಿಗಳು ಇದಾವಲ್ಲ, ಇವು ಸ್ವಲ್ಪ ಡೇಂಜರು. ಇವನ್ನೇ ಸ್ವಲ್ಪ ಹುಷಾರಾಗಿ ಹತ್ತಿಸ್ಬೇಕು, ಹುಷಾರಾಗಿ ಇಳಿಸ್ಬೇಕು. ಅದಕ್ಕೆ ಕೆಲವೊಂದು ಘಾಟುಗಳ ಹೆಸರು ಹೇಳಿದಾಗ ತುಂಬಾ ಭಯ ಪಡೋದು ಅಂದ್ರೆ ಇದೇ ರೀಸನ್ಗೇನೆ ತುಂಬಾ ಜನ ಭಯ ಪಡ್ತಾರೆ. ಘಾಟ್ ಇಳಿಸಬೇಕಾದ್ರೆ ಸ್ವಲ್ಪ ಹಿಂಗ್ ಮಲ್ಕೊಂಡ್ರೆ ಸ್ವಲ್ಪ ಬೆಂಡ್ ಆಗುತ್ತಲ್ಲ, ಅದಕ್ಕೆ ಕೆಲವರು ಮಲ್ಕೊಬಿಟ್ಟೈತಪ್ಪ ಗಾಡಿ ಹಿಂಗೆ ಬಿದ್ದೋಗುತ್ತೇನೋ ಅಂತ ಅನ್ಕೊಂಡು ಕೆಲವರು ಹಿಂಗೆ ಇಳಿದ್ಬಿಟ್ಟು ಓಡೋಗ್ತಾರೆ. ಅದಕ್ಕೆ ಹೇಳೋದು ಅರ್ಧಂಬರ್ಧ ಡ್ರೈವಿಂಗು ಯಾವುದೇ ಕಾರಣಕ್ಕೂ ಕಳಿಬಾರ್ದು ಅಂತ. ಅದು ಸ್ವಲ್ಪ ಬೆಂಡ್ ಆಗುತ್ತೆ, ಆ ಲೋಡು ಮತ್ತೆ ಅದು ಇದಿರುತ್ತಲ್ಲ, ಅದನ್ನ ಸಿಚುವೇಶನ್ ನೋಡ್ಕೊಂಡು ನಾವು ಲಾಂಗಲ್ಲಿ ಟರ್ನ್ ಮಾಡಬೇಕು, ಆ ಥರ ಟರ್ನ್ ಮಾಡಬೇಕು, ನೋಡ್ಕೋಬೇಕು. ಜಾಸ್ತಿ ಲೋಡ್ ಇದ್ದು ಹಿಂಗೆ ಸ್ವಲ್ಪ ಲಾಂಗಲ್ಲೇ ಕಟ್ ಮಾಡಿದ್ರೆ ಅದು ಈಸಿಯಾಗಿ ಇಳಿಯುತ್ತೆ. ಅದು ಸ್ವಲ್ಪ ಹಿಂಗೆ ಮಲಗುತ್ತೆ. ಅದು ಗಾಡಿಯಲ್ಲಿ ಸ್ವಲ್ಪ ಹೈಟ್ ಲೋಡ್ ಇದ್ರೆ ಅಲ್ಲೇ ಮಲ್ಕೊಬಿಡ್ತವೆ ಜಾಸ್ತಿ ಹೈಟ್. ಅಂತ ಘಾಟುಗಳಲ್ಲಿ ಜಾಸ್ತಿ ಹೈಟ್ ಮತ್ತೆ ಜಾಸ್ತಿ ಓವರ್ ಲೋಡ್ ಇಂಥವು ಮಾಡ್ಕೊಂಡು ಹೋಗ್ಬಾರ್ದು. ಒಂದು ಲೆವೆಲ್ ಅನುಭವ ಇರೋರು ಮಾಡ್ಕೊಂಡು ಹೋಗ್ತಾರೆ. ಒಂದು ಲೆವೆಲ್ ಲೋಡ್ ಮಾಡಿಕೊಂಡು ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಬೆಂಡ್ ಆಗುತ್ತೆ ಘಾಟ್ ಅಂದ್ರೆ ಅದೇ ರೀತಿನೇ ಇರೋದು. ಗಾಡಿ ಒಂದು ಸ್ವಲ್ಪ ಈ ಹೈವೇಗಳಲ್ಲೆಲ್ಲ ಹಿಂಗೆ ಗಾಡಿ ಸ್ವಲ್ಪ ಹಿಂಗೆ ಟರ್ನಿಂಗ್ಗಳಲ್ಲಿ ಇಷ್ಟೇ ಮಲಗೋದು. ಆದರೆ ಘಾಟು ಅಂತ ಬಂದಿದ ತಕ್ಷಣ ಒಂದು 60 ಡಿಗ್ರಿ ಮೇಲೆ ತನಕ ಹಿಂಗೆ ಮಲಗುತ್ತೆ. ಒಂದು 75-80 ಡಿಗ್ರಿ ಮೇಲೆಗಿಂತ ಜಾಸ್ತಿ ಗಾಡಿ ಏನಾದರೂ ಬೆಂಡ್ ಆದ್ರೆ ಗಾಡಿ ಅಲ್ಲೇ ಪಲ್ಟೆ ಆಗಿಬಿಡ್ತವೆ. ಆ ಲೆಕ್ಕಾಚಾರ ಪ್ರತಿಯೊಬ್ಬರು ಡ್ರೈವರ್ಗೂ ಅಂದಾಜಲ್ಲಿರುತ್ತೆ. ಆದರೆ ನಾವು ಇಷ್ಟೇ ಡಿಗ್ರಿಯಲ್ಲಿ ಟರ್ನ್ ಮಾಡ್ತಾ ಇದೀವಿ ಅಂತ ಮ್ಯಾಥ್ಸ್ ಏನು ಅವ್ರಿಗೆ ಗೊತ್ತಿರಲ್ಲ. ಅವರು ಓಡಿಸ್ತಾ ಅನುಭವ ಆಗಿರುತ್ತಲ್ಲ, ಆ ಅನುಭವದ ಮೇಲೇನೆ ಅವರು ಓಡಿಸ್ತಾರೆ. ಈ ಮ್ಯಾಥ್ಸ್ ಲೆಕ್ಕಾಚಾರ ಯಾರು ಮಾಡೋದಿಲ್ಲ ಅದರಲ್ಲಿ. ಆದರೆ ನಾನು ಸ್ವಲ್ಪ ಓದಿರೋದ್ರಿಂದ ಆ ಲೆಕ್ಕಾಚಾರ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಿ, ಅದ್ರ ಅವಶ್ಯಕತೆ ಇಲ್ಲ. ಬಟ್ ಆದರೂ ಕೆಲವರು ಈಗ ಹೊಸದಾಗಿ ಕಲಿಯೋರೆಲ್ಲ ಕೂಡ ಈ ಅಂದಾಜು ನಮಗೆ ಬೇಕಾಗುತ್ತಲ್ಲ. ಈಗ ಅಂದಾಜು ಹೇಳ್ಬೇಕಾದ್ರೆ ಅಂದಾಜಲ್ಲಿ ಹೇಳ್ಬಿಡ್ತೀವಿ ನಾವು, ಆದರೆ ಈ ತರ ಒಂದು ಲೆಕ್ಕಾಚಾರ ಹೇಳಿದ್ರೆ ನಿಮಗೂ ಗೊತ್ತಾಗುತ್ತಲ್ಲ ಅಂತ ಹೇಳಿದ್ದು. ಈಗ ಪ್ರಾಕ್ಟಿಕಲ್ ಆಗಿ ಓಡಿಸ್ಬಿಟ್ಟು ನೋಡೋಣ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಏನಪ್ಪ ತಿಳ್ಕೊಂತ ಇದ್ದೀವಿ ಅಂದ್ರೆ ಅಪ್ ವೀಲ್ಸ್ ಅಲ್ಲಿ ಮತ್ತೆ ಡೌನ್ ವೀಲ್ಸ್ ಅಲ್ಲಿ ಗಾಡಿನ ಹೇಗೆ ಓಡಿಸೋದು ಅಂತ. ಸುಮಾರು ಜನ ನನಗೆ ಕೇಳಿದ್ರು, ಅಪ್ ವೀಲ್ಸ್ ಅಲ್ಲಿ ಹೇಗೆ ಓಡಿಸೋದು, ಘಾಟ್ ಸೆಕ್ಷನ್ ಅಲ್ಲಿ, ಡೌನ್ ವೀಲ್ಸ್ ಅಲ್ಲಿ, ಘಾಟುಗಳಲ್ಲಿ ಹಿಂಗೆ ಗಾಡಿ ಓಡಿಸೋದು ಅಂತ. ಅದೇ ಈಗ ನಾವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ನೋಡೋಣ. ಈಗ ಪ್ರೆಸೆಂಟ್ ನಾವು ಇಲ್ಲಿ ಒಂದು ಘಾಟಲ್ಲಿ ಇದ್ದೀವಿ, ಹೈವೇ ಘಾಟ್ ಅನ್ಕೊಳ್ಳಿ. ಹೈವೇ ಘಾಟ್ ಇದು ತುಂಬ
ಮಾಡ್ತಾ ಇದ್ವಿ. ಆದರೆ ಈಗ ಆ ಥರ ಏನಿಲ್ಲ, ಎಲ್ಲ ರೋಡ್ಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬೈ ಚಾನ್ಸ್ ನೀವೆಲ್ಲಾದರೂ ಘಾಟ್ ಸೆಕ್ಷನ್ ಇರೋ ರೋಡ್ಗಳಲ್ಲಿ ಹೋದಾಗ ಕೆಲವೊಂದು ಘಾಟಗಳಿರ್ತಾವಲ್ಲ, ಸತ್ಯಮಂಗಲ ಈ ಕಡೆ ನಮ್ಮ ಆಗುಂಬೆ ಈ ಕಡೆ ಚಾರ್ಮಾಡಿ ಘಾಟ್ ಅಂತೆ, ಗುಡ್ಡಮುಖ ಘಾಟ್ ಅಂತೆ, ಹುಲಿಕಲ್ ಘಾಟ್ ಅಂತೆ, ಸುಮಾರು ಈ ಕಡೆನೂ ತಮಿಳ್ನಾಡು ಕಡೆ ಎಲ್ಲ ತುಂಬ ಕಡೆನೂ ಇದ್ದಾವೆ ಒಳ್ಳೊಳ್ಳೆ ಘಾಟಗಳು. ಅಂತ ಹತ್ರ ಎಲ್ಲ ಈ ರೀತಿ ಓಡಿಸ್ಬೇಕಾಗುತ್ತೆ. ಈಗ ನಾವು ಫುಲ್ಲು ಗಾಡಿ ಹತ್ತೋದೇ ಇಲ್ಲ ಅನ್ನೋ ಸಿಚುವೇಶನ್ನಲ್ಲಿ ಎಕ್ಸ್ಟ್ರಾ ಗೇರ್ ಹಾಕ್ಕೊಂಡು ಫುಲ್ ಇಲಿ ಘಾಟಿದ್ದಾಗ ಎಕ್ಸ್ಟ್ರಾ ಗೇರಲ್ಲೇ ಹಚ್ಕೊಂತ ಹೋಗ್ಬೇಕು ಲಾರಿಗಳಲ್ಲಿ. ಕೆಲವೊಂದು ಕ್ಯಾಂಟರ್ ಗಾಡಿಗಳಲ್ಲಿ ಆದರೆ 6 ವೀಲಲ್ಲಾದರೆ, ಲಾರಿಗಳಲ್ಲಾದರೆ ಈಗ ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲಿ ಸಹ ಹತ್ತವೆ. ಜಾಸ್ತಿ ಲೋಡ್ ಇತ್ತು ಅಂದರೆ ಎಕ್ಸ್ಟ್ರಾ ಗೇರ್ ಹಾಕಲೇಬೇಕಾಗುತ್ತೆ. ಮತ್ತು ಗಾಡಿ ನಿಲ್ಲಿಸಬೇಕಾದ್ರೂ ಅಷ್ಟೇ, ನಿಲ್ಲಿಸಬೇಕಾದ್ರೂ ಗೇರ್ಗಳಲ್ಲಿ ಇಳಿಸ್ಬೇಕು. ಮತ್ತು ಬ್ರೇಕ್ನ ಜಾಸ್ತಿ ತುಳಿಬಾರ್ದು. ಈಗ ಹತ್ತಬೇಕಾದ್ರೂ ಅಷ್ಟೇ. ಈಗ ಸ್ವಲ್ಪ ಈಗ ಹೋಗ್ತಾ ರೈಸ್ ಆಗ್ಬಿಡುತ್ತಲ್ಲ, ಅವಾಗ ಏನಾಗುತ್ತೆ, ಇನ್ನೊಂದು ಗೇರ್ ಚೇಂಜ್ ಮಾಡಿದ್ರೆ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು ಗೇರ್ ಚೇಂಜ್ ಮಾಡಿಬಿಡ್ತಾರೆ. ಮಾಡೋಕ್ಕೆ ಹೋಗ್ಬಾರ್ದು. ಯಾವ ಗಾಡಿ ಗೇರಲ್ಲಿ ಹತ್ತ ಇರುತ್ತೋ ಅದೇ ಗೇರಲ್ಲೇ ಹಚ್ಕೊಂತ ಹೋಗ್ಬೇಕು. ಯಾಕಪ್ಪ ಅಂದರೆ ಈಗ ಅದೇ ಗೇರಲ್ಲೇ ಬಂದಿರುತ್ತೆ ಗಾಡಿ. ನೀವು ಒಂದೇ ಸರಿ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಎಲ್ಲ ಕಳ್ಕೊಬಿಡುತ್ತೆ. ಒಂದೇ ಸರಿ ಕಳ್ಕೊಬಿಟ್ಟು ಕ್ಲಚ್ ಮೇಲೆ ಎಲ್ಲ ತುಂಬ ಮೇಲೆ ಕುತ್ಕೊಬೇಕು. ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಅದು ನಾವು ಮಾಡ್ತಾ ಇರೋದು ತಪ್ಪು. ಮತ್ತು ನೋಡಿ, ಟರ್ನಿಂಗ್ ರೋಡ್ಗಳಲ್ಲೂ ಅಷ್ಟೇ ಸ್ಟೇರಿಂಗ್ ಕಂಟ್ರೋಲ್ನ ಎಷ್ಟು ತಗೋಬೇಕಂದ್ರೆ ನೋಡ್ಕೋಬೇಕು. ಸ್ಟೇರಿಂಗು ತುಂಬ ಆ ಕಡೆ ಹೋಗ್ತಾ ಇದ್ರೆ ಈ ಕಡೆ ತಿರ್ಗಿಸ್ಬೇಕು. ಈ ಕಡೆ ಹೋಗ್ತಾ ಇದೆಯಾ, ಎಷ್ಟರಲ್ಲಿ ಬೇಕೋ ಅಷ್ಟರಲ್ಲಿ ತಿರ್ಗಿಸ್ಕೋಬೇಕು. ಗಾಡಿ ಹೆಂಗೆ ಹೋಗ್ತಾ ಇದೆ ನೋಡ್ಕೊಂಡು ತಿರ್ಗಿಸ್ಕೋಬೇಕು. ಕೆಲವರು ಹಿಂಗೆ ಅಂತ ತಿರ್ಗಿಸ್ಕೊಳ್ತಾರೆ, ಎಲ್ಲ ತಿರ್ಗಿಸೋಂಗಿಲ್ಲ. ನೋಡ್ಕೋಬೇಕು, ಈ ಕಡೆ ಹೋಗ್ತಿದ್ಯಾ, ಈ ಕಡೆ ಲೈನಿಗೆ ಬರಬೇಕಾ, ತಿರ್ಗಿಸ್ಕೋಬೇಕು. ನಮ್ಮ ಜಡ್ಜ್ಮೆಂಟ್ ನೋಡಿಕೊಂಡು ಕರೆಕ್ಟಾಗಿ ತಿರ್ಗಿಸ್ಕೊಂಡು ಸ್ಟೇರಿಂಗ್ನ ಕಂಟ್ರೋಲಿಗೆ ತಗೋಬೇಕು. ಕೆಲವೊಂದು ಟರ್ನಿಂಗ್ಗಳಲ್ಲಿ ಏನಾಗುತ್ತಪ್ಪ ಅಂದರೆ ಹಿಂಗೆ ತಿರುಗಿಸ್ತಾ ಇರ್ತೀವಲ್ಲ ಘಾಟುಗಳಲ್ಲಿ, ಗಾಡಿ ಸ್ವಲ್ಪ ಅರ್ಪಿಂಗ್ ಬೆಂಡ್ ಅಂತಾರೆ ಅದನ್ನು ಘಾಟಲ್ಲಿ. ಅದು ಏನಾಗುತ್ತೆ, ಗಾಡಿ ಏನೋ ಬಿದ್ದೋಯ್ತೇನೋ ಅನ್ನೋ ಥರ ಇದಾಗುತ್ತೆ. ಆದರೆ ಅದು ಬೀಳಲ್ಲ, ಯಾವುದೇ ಕಾರಣಕ್ಕೂ ಬೀಳಲ್ಲ. ಅದು ಟರ್ನ್ ನಾವು ನಮ್ಮ ಗಾಡಿಯಲ್ಲಿ ಎಷ್ಟು ಲೋಡ್ ಇದೆ ಏನು ಎತ್ತ ಅಂತನ್ನ ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಆ ಟರ್ನಲ್ಲಿ ತಿರ್ಸಬೇಕಾದ್ರೆ ಫುಲ್ ಓವರ್ ಬೆಂಡ್ ಆದರೆ ಅದು ಪಲ್ಟಿ ಆಗೋ ಚಾನ್ಸ್ ಇರುತ್ತೆ. ಓವರ್ ಬೆಂಡ್ ಆಗಲಿಲ್ಲ ಅಂದರೆ ಆರಾಮಾಗಿ ಕಟ್ಟಾಗುತ್ತೆ, ಇಳಿಸ್ಬೋದು, ಗಾಡಿ ಪಲ್ಟಿ ಆಗಲ್ಲ. ಅದನ್ನ ಯೋಚನೆಯಲ್ಲಿ ತಲೆಯಲ್ಲಿ ಇಟ್ಕೋಬೇಕು. ಕೆಲವರೆಲ್ಲ ಹಿಂಗೆ ಶಾರ್ಟ್ ಕಟ್ಟಲ್ಲಿ ಇಳಿಸ್ತಾರೆ, ಕೆಲವರೆಲ್ಲ ಲಾಂಗ್ ತಗೊಂಡು ಇಳಿಸ್ತಾರೆ. ಡಿಪೆಂಡ್ ಆನ್ ಗಾಡಿಯಲ್ಲಿ ಯಾವುದು ಲೋಡ್ ಐತೆ, ಅದು ಯಾವ ಗಾಡಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ದೊಡ್ಡ ಗಾಡಿಗಳಾದರೆ 12 ವೀಲು 14 ವೀಲ್ ಗಾಡಿಗಳಾದರೆ ಮುಂದೆ ತೆಗೆದುಕೊಂಡು ಮತ್ತೆ ರಿವರ್ಸ್ ತೆಗೆದು ಹಿಂಗೆ ತಿರ್ಗಿಸ್ಬೇಕಾಗುತ್ತೆ. ಯಾಕಂದರೆ ಅದು ಒಂದೇ ಸರಿ ಕಟ್ಟಾಗಲ್ಲ ಘಾಟಲ್ಲಿ. ಈಗ ಹೈವೇ ಘಾಟಲ್ಲಾದರೆ ಏನಾಗಲ್ಲ, ಕಟ್ಟಾಗ್ಬಿಡ್ತಾರೆ. ಆದರೆ ನಾವು ದೊಡ್ಡ ಘಾಟಗಳಿರ್ತಾವಲ್ಲ, ಆ ಸತ್ಯಮಂಗಲ ಘಾಟಲ್ಲಿ ಅಂಥ ಘಾಟಗಳಲ್ಲೆಲ್ಲ ರಿವರ್ಸ್ ತಗೊಂಡು ಕಟ್ ಮಾಡಬೇಕು. ಅದೇನಾದರೂ ಗಾಡಿಯಲ್ಲಿ ಜಾಸ್ತಿ ಲೋಡ್ ಇತ್ತು ಅಂದರೆ ರಿವರ್ಸ್ ಹೋಗಬೇಕಾದ್ರೆ ಟೈರು ಸ್ಲಿಪ್ ಆಗ್ತಾ ಇರ್ತವೆ. ಹಿಂಗೆ ಹೋಗೋದೇ ಇಲ್ಲ ಗಾಡಿ, ಬರೀ ಸ್ಲಿಪ್ ಆಗೋದೇ ಆಗ್ತಾ ಇರುತ್ತೆ. ಅವಾಗ ಕಲ್ಲು ಕೊಟ್ಟು ಗಾಡಿನ ನಿಲ್ಲಿಸಿ ತಡೆದು ಏನೇನೋ ಪ್ರಯತ್ನ ಮಾಡ್ತಾರೆ, ಆದರೂ ಸಹ ಅದು ನಿಲ್ಲಲ್ಲ. ಏನಾಗ್ಬಿಡುತ್ತೆ, ಮುಂದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಅಂಥ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಲೋಡೇ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಓವರ್ ಲೋಡ್ ಮಾಡಬಾರ್ದಾಗುತ್ತೆ, ಮಾಡಲೇಬಾರ್ದು. ಮತ್ತು ಅವರು ತಿರ್ತಾವಲ್ಲ, ಹಿಂಗೆ ಸ್ಲಿಪ್ ಹೊಡಿತಾರೆ. ಅದರಿಂದಾಗಿ ನಾವು ಯಾವಾಗಲೇ ಆಗಲಿ ತಿರ್ಸಬೇಕಾದ್ರೆ ನೋಡ್ಕೋಬೇಕು ಪೂರ್ತಿ ಹೆಂಗೆ ತಿರ್ಸ್ಬೇಕು ಅಂತ. ನಮ್ಮದು ರೋಡೆಲ್ಲ ಕ್ಲೀನಾಗಿ ಇದು ಮಾಡಿಕೊಂಡು ರನ್ ಮಾಡೋ ಥರ ಇದ್ದರೆ ಅದು ಸೇಫ್ ಆಗುತ್ತೆ. ಅದು ಫುಲ್ಲು ರಿಸ್ಕೇ ಅವು. ಯಾಕಂದರೆ ಅವು ಟೈರು ಗ್ಯಾಪಿದ್ದು ಏನಾದರೂ ಸ್ಲಿಪ್ ಆಗ್ತವೆ, ಎಂಜಿಲು ಇವೆಲ್ಲ ಕೂಡ. ಅದೇ ಪ್ರಾಬ್ಲಮ್ ಆ ಗಾಡಿಗಳಲ್ಲಿ. ಅಲ್ಲಿ ನಾನು ಸತ್ಯಮಂಗಲ ರಸ್ತೆಯಲ್ಲಿ ನಾನು 12 ವೀಲ್ ಓಡಿಸಬೇಕಾದ್ರೆ ಅಲ್ಲಿನೂ ಅದೇ ಆಗ್ತಿತ್ತು. ಏನಪ್ಪ ಅಂದರೆ ಈಗ ಗಾಡಿ 3 ಹತ್ರ ಹಿಂದೆ ತೆಗೆದು ಕಟ್ ಮಾಡಬೇಕಾಯ್ತು. ಆದರೂ ಕಟ್ ಮಾಡ್ತಿದ್ದೆ ಹಂಗೋ ಹಿಂಗೋ ಮಾಡಿ ನಾನು. ಕೆಲವರು ಈ ಥರ ಘಾಟ್ ಹತ್ಸಬೇಕಾದ್ರೆ ಏನು ಮಾಡ್ತಾರೆ, ತುಂಬ RPMನ ರೈಸ್ ಮಾಡಿಕೊಂಡು ಹತ್ತುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತುಂಬ ಎಕ್ಸೆಟ್ ತುಳಿದ್ಬಿಡ್ತಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ತುಳಿಬಾರ್ದು. ಯಾವುದಾದ್ರೂ ಒಂದು ಗೇರ್ ಹಾಕಿ
ಗೇರಲ್ಲಿ ಇಲ್ಲಾಂದರೆ ಎಕ್ಸ್ಟ್ರಾ ಗೇರಲ್ಲಿ ಇಳಿಸ್ಬೇಕು ತುಂಬ ಲೋಡ್ ಇದ್ದಾಗ. ಮಾಮೂಲಿಯಾಗಿ ಅಷ್ಟೊಂದು ಲೋಡ್ ಇಲ್ಲ, ಒಂದನೇ ಗೇರು ಇಲ್ಲಾಂದರೆ ಎರಡನೇ ಗೇರಲ್ಲಿ ಇಳ್ಬೋದು ಅಂದರೆ ಆರಾಮಾಗಿ ಬಿಟ್ಕೊಂತ ನಿಧಾನಕ್ಕೆ ಜಾಸ್ತಿ ಬ್ರೇಕ್ ತುಳಿಯಿಂದ ನಿಧಾನಕ್ಕೆ ಇಳಿಸ್ಕೊಂತ ಹೋಗ್ಬೇಕು. ಬ್ರೇಕ್ನ ಜಾಸ್ತಿ ತುಳಿಬಾರ್ದು. ಈಗ ಬರ್ತಾ ಇರೋ ಗಾಡಿಗಳಲ್ಲಾದರೆ ಇಂಜಿನ್ ಬ್ರೇಕ್ ಇರುತ್ತೆ, ನೀವು ಅದರ ಅವಶ್ಯಕತೆ ಇದ್ರೂ ಅದನ್ನು ಆನ್ ಮಾಡಬೇಕು. ಯಾವುದಾದ್ರೂ ಒಂದು ಗೇರ್ ಹಾಕ್ಬಿಟ್ಟು ಬಿಟ್ಟರೆ ಅದೇ ಅದು ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ಗೇರ್ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಾವು ಯಾವುದಾದ್ರೂ ಒಂದು ಗೇರ್ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಜಾಸ್ತಿ ಗೇರ್ ಚೇಂಜ್ ಮಾಡ್ತಾ ಇರೋದು ಮಾಡಬಾರ್ದು. ಯಾವುದಾದ್ರೂ ಒಂದು ಗೇರ್ ಹಾಕ್ಬಿಟ್ಟು ಗಾಡಿ ಇಳಿಯೋ ತನಕ ನಿಧಾನಕ್ಕೇ ಇಳಿಸ್ಬೇಕು. ಗಾಡಿ ಜಾಸ್ತಿ ಬ್ರೇಕ್ ತುಳಿಬಾರ್ದು. ಅಂದರೆ ಅವಾಗ ಚೆಕ್ ಮಾಡ್ತಾ ಇರ್ಬೇಕು. ಈಗ ಸ್ಪೀಡ್ ಆಗ್ತಾ ಇರುತ್ತೆ, ಒಂದು ಗೇರ್ ಹಾಕ್ಬಿಟ್ಟಿರ್ತೀರ, ಒಂದು ಗೇರ್ ಹಾಕಿ ಬಿಟ್ಟಿರ್ತೀರ, ಈಗ ಅದೇನಾಗುತ್ತೆ ಸ್ಪೀಡ್ ಆಗ್ತಾ ಇರುತ್ತೆ, ಹಂಗೆ ಅದರಷ್ಟಕ್ಕೆ ಅದೇ ಸ್ಪೀಡ್ ಆಗ್ತಾ ಇರುತ್ತೆ. ಅವಾಗ ನಾವೇನು ಮಾಡಬೇಕು, ಸ್ವಲ್ಪ ಬ್ರೇಕ್ ತುಳಿದು ಸ್ವಲ್ಪ ನಿಧಾನ ಮಾಡಬೇಕು. ನಿಧಾನ ಮಾಡಿದ್ರೆ ಅದೇನಾಗುತ್ತೆ, ಅದು ಇಂಜಿನ್ ಗುಯ್ನಿ ಅನ್ನೋದು ಕಮ್ಮಿ ಆಗುತ್ತೆ. ಅದು ಮತ್ತೆ ಬ್ರೇಕ್ ಹಿಡಿತಿದೀವೋ ಇಲ್ವೋ, ಏನಾದ್ರು ಕೆಲಸ ಮಾಡ್ತಾ ಇದ್ದಾವೋ ಇಲ್ವೋ ಅದು ಸಹ ಗೊತ್ತಾಗುತ್ತೆ. ಜಾಸ್ತಿ ತುಳಿದ್ಬಿಟ್ರೆ ಹೀಟ್ ಆಗಿಬಿಡ್ತವೆ ನಾವು, ಆ ಥರ ಹೀಟ್ ಆಗೋದಕ್ಕೆ ಬಿಡಬೇಡ್ರಿ. ಅದು ಹೀಟಾಗಿ ಬ್ರೇಕ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತವೆ, ಬ್ರೇಕ್ ಹಿಡಿಯೋದಿಲ್ಲ. ಈ ಥರ ತುಂಬ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಅದರಿಂದಾಗಿ ನೋಡ್ಕೊಂತ ಇಳಿಸ್ಬೇಕು. ಮತ್ತು ಇಳಿಸಿದ ತಕ್ಷಣವೇ ಗಾಡಿ ನಿಲ್ಲಿಸಬಾರ್ದು, ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಯಾವುದೇ ಘಾಟ್ ಆದರೂ ನಿಲ್ಲಿಸಿ, ನಿಲ್ಲಿಸಿದ ತಕ್ಷಣವೇ ಹ್ಯಾಂಡ್ ಬ್ರೇಕ್ ಹಾಕೋದೇ ಆಗಿರಲಿ, ಗಾಡಿ ನಿಲ್ಲಿಸೋದಾಗಿರಲಿ ಮಾಡಬಾರ್ದು. ಸ್ವಲ್ಪ ದೂರ ಹೋಗ್ಬೇಕು, ಒಂದೆರಡು ಕಿಲೋಮೀಟರ್ ಹೋಗ್ಬೇಕು. ಗಾಳಿ ಒಂದು 5-6 ಕಿಲೋಮೀಟರ್ ಅದಕ್ಕೆ ಏನಾಗುತ್ತೆ, ಗಾಳಿ ತಗೊಳ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಹೀಟ್ ಗಾಡಿ ಇಷ್ಟಬೇಕಾದ್ರೆ ಬ್ರೇಕ್ ನಿಂತಿರ್ತೀವಲ್ಲ, ಆ ಹೀಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಡಿಸ್ಕ್ ಮೇಲೆಲ್ಲ ನೀರು ಹಾಕ್ಬಿಡ್ತಾರೆ, ಅದು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಆ ರೀತಿ. ಅದಾದ್ಮೇಲೆ ಹ್ಯಾಂಡ್ ಬ್ರೇಕ್ ಅಂತೂ ಹಾಕ್ಲೇಬೇಡ್ರಿ, ಕಲ್ಲಿಡಬೇಕು. ಗಾಡಿ ಮುಂದಕ್ಕೆ ಹೋಗಂಗಿದ್ರೆ ಕಲ್ಲಿಡಿ, ಫ್ರಂಟ್ ಸೈಡಿಂದ ಇಡಬೇಕು. ಇಲ್ಲ ಹಿಂದಕ್ಕೆ ಹೋಗ್ತಾ ಇದ್ರೆ ಹಿಂದೆ ಕಲ್ಲಿಟ್ರೆ ಸರಿ ಆಗ್ಬಿಡುತ್ತೆ. ಹ್ಯಾಂಡ್ ಬ್ರೇಕ್ ಹಾಕ್ಬಾರ್ದು ಗಾಡಿ ಇಳಿದ ತಕ್ಷಣ. ಸೊ ಇವನ್ನೆಲ್ಲ ಕೂಡ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತೆ ಗಾಡಿಯಲ್ಲಿ ಡೀಸೆಲ್ ಐತೋ ಇಲ್ವೋ ಅಂತ ನೋಡ್ಕೊಳ್ರಿ ಗಾಡಿಗಳಲ್ಲಿ. ಯಾಕಂದರೆ ಒಂದೊಂದು ಘಾಟಲ್ಲಿ ಒಂದೊಂದು ಥರ ಡೀಸೆಲ್ ಕುಡಿತಾ ಇರ್ತವೆ. ಘಾಟಗಳಲ್ಲಿ ಯಾವತ್ತಿದ್ರೂ ಹಚ್ಚಬೇಕಾದ್ರೆ ಮೈಲೇಜ್ ಬರಲ್ಲ, ಇಳಿಸಬೇಕಾದ್ರೂ ಅದು ಜಾಸ್ತಿ ಡೀಸೆಲ್ ಕುಡಿಯಲ್ಲ, ಕಡಿಮೆ ಕುಡಿಯುತ್ತೆ. ಆದರೂ ಡೀಸೆಲ್ ಅನ್ನೋದು ಕರೆಕ್ಟಾಗಿ ಇರಬೇಕು. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ವಿಷಯ ತಿಳಿಸ್ಕೊಟ್ಟಿದ್ದೀನಲ್ಲ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಈ ಕಂಟೆಂಟ್ ಇಷ್ಟ ಆದ್ರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದೇ ಥರದ ಕಂಟೆಂಟು ಮತ್ತು ಕಾರುಗಳು, ಬಸ್ಸುಗಳು, ರಿವ್ಯೂಗಳು ಎಲ್ಲ ಪ್ರತಿಯೊಂದು ವೀಡಿಯೋಸು ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ನ ಒಂದ್ಸರಿ ಚೆಕ್ ಮಾಡಿ. ಮತ್ತು ನಮ್ಮ ಮುಂದಿನ ವೀಡಿಯೋ ಬಂದುಬಿಟ್ಟು ನಾವು ಗಾಡಿಯಲ್ಲಿ ಮೈಲೇಜ್ ಹೆಂಗೆ ತಕ್ಕೋಬೇಕು, ಮತ್ತು ಡ್ರೈವರ್ ಏನೇನು ಕಲ್ತಿದ್ರೆ ಡ್ರೈವರ್ ಆಗೋದಕ್ಕೆ ಸಾಧ್ಯ. ಬರೀ ಗಾಡಿ ಓಡಿಸೋದೊಂದು ಬಂದುಬಿಟ್ರೆ ಡ್ರೈವರ್ ಆಗೋದಕ್ಕೆ ಸಾಧ್ಯ ಆಗುತ್ತಾ? ನೀವು ಏನು ನೋಡಿದಿರೋ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ನೀವು ಗಾಡಿ ಓಡಿಸೋದು ಬಂದುಬಿಟ್ರೆ ಡ್ರೈವರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನೇನು ಕಲಿಯೋದಿದೆ ಅವೆಲ್ಲ ಕಲ್ತಿದ್ದಾದಮೇಲೆ ಡ್ರೈವರು ಅಂತ ಹೆಸರು ಯಾವಾಗ ತಗೊತಾನ, ಅದು ಮೈನು ಡ್ರೈವರು ಅಂತ ಹೆಸರು ತಗೊಳ್ಳೋಂಗೆ. ಅದು ಆ ಥರ ವಿಷಯಗಳು ಏನೇನಿದ್ದಾವೋ ಅವನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋ ಮೈಲೇಜ್ ತಗೊಳ್ಳೋದು ಅದು ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ಪೂರ್ತಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.